ನಮಸ್ತೆ, ನನ್ನ ಹೆಸರು ಡಾಕ್ಟರ್ ಜಗದೀಶ್ ಅಂತ. ನಾನು ಅಮೃತ್ ಆರ್ಗ್ಯಾನಿಕ್ ಫರ್ಟಿಲೈಸರ್ಸ್ ಮಲ್ಲಾಡಿಹಳ್ಳಿಯಲ್ಲಿ ಮಣ್ಣು ವಿಜ್ಞಾನಿ ಸಾಯಿಲ್ ಸೈಂಟಿಸ್ಟ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ. ಈ ಮೆಕ್ಕೆಜೋಳ ಇದು ಬಂದ್ಬಿಟ್ಟು ಈ ಹಳ್ಳಿ ಚಿಕ್ಕಗಂಗೂರು, ಚನ್ನಗಿರಿ ತಾಲೂಕು, ದಾವಣಗೆರೆ ಜಿಲ್ಲೆ. ಇಲ್ಲಿ ಒಬ್ಬರು ನಮ್ಮ ರೈತರಾದಂಥ ಸಂತೋಷ್ ಅವರು ಬೆಳೆದಂತಹ ಮೆಕ್ಕೆಜೋಳ ಬೆಳೆ. ಇವರು ಕಂಪ್ಲೀಟ್ ಆಗಿ ಆರಾಧ್ಯ ಅಂತ ನಮ್ಮದು ಒಂದು ಅಮೃತ್ ಆರ್ಗ್ಯಾನಿಕ್ ಫರ್ಟಿಲೈಸರಲ್ಲಿ ಮೇಜ್ ಸ್ಪೆಷಲ್ ಆಗಿ ನಾವು ಒಂದು ಪ್ರಾಡಕ್ಟ್ ಲಾಂಚ್ ಮಾಡಿದ್ದೀವಿ, ಆರಾಧ್ಯ ಅಂತ. ಅದು ಮೇಜ್ ಸ್ಪೆಷಲ್ಲು. ಅದನ್ನು ಉಪಯೋಗಿಸ್ಕೊಂಡು ಸಾವಯವ ಗೊಬ್ಬರ ಯೂಸ್ ಮಾಡ್ಕೊಂಡು ಬೆಳೆದಂಥ ಬೆಳೆ. ಸರ್, ನೀವೀಗ ಮೆಕ್ಕೆಜೋಳ ಬೆಳೆದಿದ್ದೀರಾ. ಇದು ಬೆಳೆದಿದ್ದು ಯಾವ ತಿಂಗಳಲ್ಲಿ ಬೆಳೆದ್ರಿ? ಬಿತ್ತನೆಗಿಂತ ಮುಂಚೆ ಎಲ್ಲ ನೆಲ, ನಮ್ಮ ಜಮೀನಿನೆಲ್ಲ ಹದ ಮಾಡ್ಕೊಂಡಿದ್ದು ಯಾವಾಗ, ಹೆಂಗೆ? ಮೇ ಕೊನೆ ವಾರದಲ್ಲಿ ಹೊಲ ಹಸನು ಮಾಡ್ಕೊಂಡು ಜೂನ್ 10ನೇ ತಾರೀಕಿನಂಗೆ ಬಿತ್ತನೆ ಸ್ಟಾರ್ಟ್ ಮಾಡಿದ್ವಿ. ಆವಾಗ ಬಿತ್ತನೆ ಮಾಡಿರೋದು. ಬಿತ್ತನೆ ಮಾಡುವಾಗ ಗೊಬ್ಬರ ಯಾವ್ದು ಹಾಕಬೇಕು ಅಂತ ಯೋಚನೆ ಮಾಡುವಾಗ ಯಾಕೆ ಆರ್ಗ್ಯಾನಿಕಲ್ಲಿ ಬೆಳಿಬಾರ್ದು, ಅದಕ್ಕೆ ಇದೆಯಾ ಅಂತಂದು ವಿಚಾರಣೆ ಮಾಡಿದಾಗ ಅಮೃತ್ ಕಂಪ್ನಿಯವ್ರದ್ದು ಆರಾಧ್ಯ ಅಂತೇಳಿ ಇದೆ ಅಂತ ಹೇಳಿದರು. ಅದಕ್ಕೆ ಪೂರ್ತಿ ಕೆಮಿಕಲ್ ಬಿಟ್ಟು ಅದನ್ನು ಮಾಡ್ಬೋದಾ ಅಂತ ನೋಡಿದಾಗ ಅಮೃತ್ ಫರ್ಟಿಲೈಸರ್ ಕಂಪ್ನಿಯವರು ಫೀಲ್ಡ್ ವಿಸಿಟ್ ಮಾಡಕ್ಕೆ ಬರ್ತಾರಲ್ಲ, ಅವರು ಹೇಳಿದ್ದು, ಸಲಹೆ ನೀಡಿದ್ದು, ಅದ್ರ ಪ್ರಕಾರ ನಾವು ಇದನ್ನ ಮುಂದುವರಿಸಿದ್ವಿ. ಅಂದ್ರೆ ನಿಮ್ಮ ಹಳ್ಳಿಯಲ್ಲಿ ನೀವೇ ಈಗ ನಾವೇ ಮೊದಲನೇ ಮೆಕ್ಕೆಜೋಳಕ್ಕೆ ಆರಾಧ್ಯ ಅನ್ನೋ ನಮ್ಮ ಪ್ರಾಡಕ್ಟ್ ನ ನೀವೇ ಹಾಕಿ ಬೆಳೆದಿದ್ದೀರಾ ಫಸ್ಟ್ ನೀವೇ. ಈ ಬೆಳೆ ಈಗ ನೀವು ಬಿತ್ತಿ ಮಾಡಿ ಈಗ ಎಷ್ಟು, ಒಂದು ತಿಂಗಳಾಗಿದೆಯಾ? ಒಂದು ತಿಂಗಳು 10 ದಿನ ಆಗಿದೆ. 1 ತಿಂಗಳು 10 ದಿನ ಬೆಳೆ. ಇದು ಎಷ್ಟು ಉಪಯೋಗಿಸಿದ್ರಿ ಒಂದು ಎಕರೆಗೆ? ಆರಾಧ್ಯ 150 kg. ಇದು ಅಷ್ಟನ್ನು ಬಿತ್ತನೆ ಸಮಯದಲ್ಲಿ ಕೊಟ್ಟಿದ್ದೀವಿ. ಆಮೇಲೆ ನೀವು ಮೇಲ್ಗೊಬ್ಬರವಾಗಿ ಕೊಡಬೇಕು ಅಂತ ಇದೀವಿ. ಇನ್ನು ಇಲ್ಲಿವರೆಗೂ ಕೊಟ್ಟಿಲ್ಲ. 1 ತಿಂಗಳು 10 ದಿವಸ ಬೆಳೆಯಲ್ಲಿ ತಳ ಗೊಬ್ಬರ ಕೊಟ್ಟಿಲ್ಲ, ಮತ್ತೆ ಮೇಲ್ಗೊಬ್ಬರ ಇನ್ನು ಇಲ್ಲಿವರೆಗೂ ಕೊಟ್ಟಿಲ್ಲ. ಸ್ಪ್ರೇ ಏನಾದ್ರು ಮಾಡೋದಾ ಅಂತ ನೋಡ್ತಾ ಇದೀವಿ. ಇಲ್ಲಿವರೆಗೂ ಕಳೆನಾಶಕ ಹೊಡೆದಿಲ್ಲ. ಇಲ್ಲಿವರೆಗೂ ನೀವು ಯಾವುದೇ ರೀತಿಯ ಕಳೆನಾಶಕ ಹೊಡೆದಿಲ್ಲ. ಆಮೇಲೆ ನೀವು ಅಂತರ ಬೆಳೆಯನ್ನು ಬೆಳೆದಿಲ್ಲ. ಜೊತೆಗೆ ಇಲ್ಲಿವರೆಗೂ ಲದ್ದಿ ಹುಳ ಇಲ್ಲೆಲ್ಲ ಸುಮಾರು ಕಾಣಿಸ್ಕೊಂಡಿದೆ. ಹೌದು, ಈ ಹೊಲದಲ್ಲಿ ಕಾಣಿಸಿಲ್ಲ. ಹೌದೌದು. ಲದ್ದಿ ಹುಳ ಅಂದ್ರೆ ಸೈನಿಕ ಹುಳ, ಅಂದ್ರೆ ಫಾಲ್ ಆರ್ಮಿ ವರ್ಮ್ ಅಂತ ಅಂತಾರೆ. ಅದು ಸೈನಿಕ ಹುಳ ಅಂತಂದ್ರೆ ಅದು ಕಾಂಡವನ್ನು ಕೊರ್ಕೊಂಡು ಅದು ಹುಳ, ಲದ್ದಿ ಹುಳ ತರ ಎಲ್ಲ ತಿನ್ನುತ್ತೆ. ಈಗ ಎಸ್ಪೆಷಲಿ ಈ ಒಂದು ಭಾಗದಲ್ಲಿ ಆ ಲದ್ದಿ ಹುಳದ ಪ್ರಾಬ್ಲಮ್ ತುಂಬಾ ಇದೆ. ನೀವು ಹೋದ ವರ್ಷ ಎಲ್ಲ ಮೆಕ್ಕೆಜೋಳ ಬೆಳೆದಿರಲ್ಲ, ಅವಾಗೆಲ್ಲ ತುಂಬಾ ಐತೆ. ಅದು ಬಿಟ್ರೆ ಒಂದು ಕಾಡಿಗೆ ರೋಗ ಅಂತ ಬರುತ್ತೆ, ರೋಗ. ಅದಕ್ಕೆಲ್ಲ ನೀವು ಮೊದಲು ಏನ್ ಮಾಡ್ತಿದ್ರಿ? ಮೊದಲು ಇವಾಗ ಸಲಹೆಗಳ ಪ್ರಕಾರ ಏನಂದ್ರೆ ಬೀಜೋಪಚಾರ ಮಾಡ್ಲೇಬೇಕು. ಬೀಜೋಪಚಾರ ಮಾಡ್ತಾ ಇಲ್ಲ, ಅದರಿಂದ ಬರ್ತಾ ಇದೆ. ಈಗ ರಾಸಾಯನಿಕ ಗೊಬ್ಬರ ಉಪಯೋಗಿಸ್ತಾ ಇದ್ದಾಗ ಕಳೆ ಸ್ವಲ್ಪ ಹೆಚ್ಚಾಗ್ತಿತ್ತು. ಈಗ ಕಳೆ ಸ್ವಲ್ಪ ಕಮ್ಮಿ ಇದೆ. ಅದ್ರ ಜೊತೆಗೇನೆ ಈ ಗೊಬ್ಬರ ಆರ್ಗ್ಯಾನಿಕಲಿ ಯೂಸ್ ಮಾಡಿದ್ಮೇಲೆ ಮಣ್ಣು ಸ್ವಲ್ಪ ಮೃದು ಆಗಿದೆ. ಸೊ ಅದೊಂದು ವ್ಯತ್ಯಾಸ ಆಗಿದೆ. ಇನ್ನು ಇದುವರೆಗೂ ಯಾವುದೇ ರೋಗ ಕೀಟ ಬಾಧೆ ಕಂಡಿಲ್ಲ. ಈ ಆರಾಧ್ಯ ಅನ್ನೋದು ನಾವು ಎಸ್ಪೆಷಲಿ ಮೇಜ್ ಸ್ಪೆಷಲ್ ಅಂದ್ರೆ ಮೆಕ್ಕೆಜೋಳಕ್ಕೆ ಯಾವ ರೀತಿ ಬೇಕಾಗುತ್ತೆ ಪೋಷಕಾಂಶಗಳು. ಈಗ NPK, ಒಂದು ಮೆಕ್ಕೆಜೋಳಕ್ಕೆ ಖುಷ್ಕಿ ಡ್ರೈಲ್ಯಾಂಡ್, ಇದಕ್ಕೆ ನಾವು NPKನ 40 ಭಾಗ ಸಾರಜನಕ, 20 ಭಾಗ ರಂಜಕ, 10 ಭಾಗ ಪೊಟ್ಯಾಶು, ಈ ಒಂದು ಕಾಂಪೋಸಿಷನ್ ಅಲ್ಲಿ ನಾವು ಆರಾಧ್ಯ ಅನ್ನೋ ಒಂದು ಹೆಸರಿನಲ್ಲಿ ಮೆಕ್ಕೆಜೋಳಕ್ಕೆ ಏನು ಪೋಷಕಾಂಶಗಳು ಬೇಕೋ ಅದಕ್ಕೆ ತಕ್ಕಂತೆ ನಾವು ಇದನ್ನ ರೆಡಿ ಮಾಡಿ ಕಂಪ್ಲೀಟ್ ಮೇಜ್ ಸ್ಪೆಷಲ್ ಆಗಿ ನಾವು ಹಾಕಿದ್ದೀವಿ ಈ ಆರಾಧ್ಯ ಅನ್ನೋದ. ಇದ್ರ ಜೊತೆಗೆ ನಾವು NPK ಸಾವಯವ ಗೊಬ್ಬರ ಅಲ್ಲದೆ ವ್ಯಾಮ್ ಅಂತ ಅಂತೀವಿ, VAM, ವೆಸಿಕ್ಯುಲರ್ ಆರ್ಬೆಸ್ಕ್ಯುಲರ್ ಮೈಕೋರೈಸ್ ಅಂತ. ಇದೊಂದು ಫಂಗಸ್ಸು. ಈ ಒಂದು ಫಂಗಸ್ಸು ಅದನ್ನು ಹಾಕಿ ನಾವು ಆರಾಧ್ಯ ಒಂದು ಪ್ರಾಡಕ್ಟಲ್ಲಿ ಸೇರಿಸಿದ್ದೀವಿ. ಈ ವ್ಯಾಮ್ ಏನಕ್ಕೆ ಹಾಕ್ತಾರೆ ಅಂದರೆ, ಈ ಒಂದು ಫಂಗಸ್ಸು ಇದು ರೂಟ್ ಝೋನಿಗೆ ಹಾಕಿದರೆ ಅಂದರೆ ಬೇರುಗಳ ಬೆಳವಣಿಗೆ, ಬೇರುಗಳ ಮುಖಾಂತರ ಪೋಷಕಾಂಶಗಳು ಸಾಗಿಸೋದಕ್ಕೆ ಈ ಶಿಲೀಂಧ್ರ ಈ ಫಂಗಸ್ ನಮಗೆ ಉಪಯೋಗ ಆಗುತ್ತೆ. ಸೊ ಈ ವ್ಯಾಮ್ ಅನ್ನೋದನ್ನ ನಾವು ಈ ಆರಾಧ್ಯ ಅನ್ನೋದಕ್ಕೆ ನಾವು ಹಾಕಿರ್ತೀವಿ. ಸೊ ಮೆಕ್ಕೆಜೋಳಕ್ಕೆ ಕಂಪ್ಲೀಟ್ ಏನು ಬೇಕೋ ಎಲ್ಲ ಅಂದರೆ ಮೇಲ್ಗೊಬ್ಬರವಾಗಿ, ತಳಗೊಬ್ಬರವಾಗಿ ಯಾವ ರೀತಿ NPK ಮತ್ತು ಜಿಂಕು ಒಂದು ಬೇಕಾಗುತ್ತೆ, ಅದನ್ನೆಲ್ಲ ನಾವು ಕಂಬೈಂಡ್ ಮಾಡಿಕೊಂಡು ನಾವು ಆರಾಧ್ಯ ಅನ್ನೋ ಒಂದು ಪ್ರಾಡಕ್ಟಿಗೆ ಹಾಕಿರ್ತೀವಿ.